ಆತ್ಮೀಯ ವೀಕ್ಷಕರೇ, ಪುಸ್ತಕವಲ್ಲದ ವಾಸ್ತವ ಧ್ವನಿಸುರುಳಿ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ನಿಮ್ಮ ಪ್ರೀತಿಯ ರಾಕೇಶ್ ಹಿರೇಮನಿ ಮಾಡುವಂಥ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನನ್ನ ಮಗುದಲ್ಲಿ ರಾಜನ ಕಳೆ, ಅದಕ್ಕೆ ಕಾರಣ ಅವಳೇ ನನ್ನವ್ವ. ನೋಡಿ, ಈ ಜಗತ್ತಿನ ಸೃಷ್ಟಿಕರ್ತ ದೇವರು ಅಂತಾರೆ, ಆದರೆ ನನ್ನ ಸೃಷ್ಟಿ ಮಾಡಿ ತನ್ನ ಉಸಿರಿನೊಳಗೆ ನನ್ನ ಉಸಿರುಗಟ್ಟಿ ಹಿಡಿದು ನನಗಾಗಿ ಪ್ರಾಣ ಒತ್ತಿ ಇಟ್ಟು ಜೀವನ ಕೊಟ್ಟು ಈ ಇಡೀ ಜಗತ್ತಿಗೆ ನನ್ನನ್ನು ಪರಿಚಯಿಸಿದ್ದು ನನ್ನವ್ವ. ಅದು ನನ್ನ ಹಡೆದವ್ವ. ಒಂದು ವೇಳೆ ಅವಳು ನನಗೆ ಜನ್ಮ ನೀಡದೆ ಹೋಗಿದ್ದರೆ ಈ ಭೂಮಿಯಲ್ಲಿ ನಾನು ಹುಟ್ಟುತ್ತಿರಲಿಲ್ಲ. ಮತ್ತು ನನ್ನವ್ವನ ಕುರಿತು ಈ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ನನಗಾಗ್ತಿರಲಿಲ್ಲ. ಆದರೆ ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ. ಇಷ್ಟಾದರೂ ನನ್ನ ಮಗದಲ್ಲಿ ಏನಾದರೂ ರಾಜನ ಕಳೆ ಇದೆ ಅಂದರೆ ಅದಕ್ಕೆ ಕಾರಣ ಅವಳೇ ನನ್ನವ್ವ. ನನ್ನವ್ವ ಅಂದರೆ ನನಗೆ ಬರೀ ಅವ್ವ ಅಲ್ಲ, ಅವಳು ನನಗೆ ಶಕ್ತಿ, ಯುಕ್ತಿ, ಅವಳಿಂದಲೇ ಭಕ್ತಿ. ಅವಳಿಲ್ಲದೆ ನಾನಿಲ್ಲ, ಅವಳೇ ನನಗಿಲ್ಲ. ಅವಳನ್ನು ಬಿಟ್ಟಿರುವ ಶಕ್ತಿಯೂ ನನಗಿಲ್ಲ. ಅವಳ ಮೇಲೆ ಇಟ್ಟಿರೋ ಭಕ್ತಿಯೂ ಇನ್ನು ಯಾರ ಮೇಲೂ ಇಟ್ಟಿಲ್ಲ. ಈ ಜೀವ ನನಗಾಗಿ ಹುಟ್ಟಿರುವಾಗ, ನನ್ನ ಹುಟ್ಟಿಗೆ ಕಾರಣವಾಗಿರುವಾಗ, ನನ್ನ ಬದುಕಿಗೆ ಆ ದೇವರು ಕೊಟ್ಟ ಉಡುಗೊರೆ ಆಗಿರುವಾಗ, ಈ ಜೀವ ಅವಳಿಗಾಗಿ ಮೀಸಲು. 100 ಜನ್ಮ ಎತ್ತಿ ಬಂದು ಹುಡುಕಿದರೂ ಸಿಗದಿರುವ ಅಮೂಲ್ಯವಾದ ರತ್ನ ಅಂದರೆ ಅದು ನನ್ನವ್ವ. ಈ ಅವ್ವನ ಕುರಿತು ಬರೆಯುವುದಕ್ಕೆ ಹೋದರೆ ಭಾಷೆಯೂ ಕೂಡ ಬಡವೆಯಾಗುತ್ತದೆ. ವರ್ಣಿಸುವುದಕ್ಕೆ ಹೋದರೆ ಪದಗಳೇ ಸೋತು ಶರಣಾಗುತ್ತವೆ. ಯಾಕೆಂದರೆ ಒಂದು ಅಕ್ಷರದಿಂದ ಪದ, ಪದದಿಂದ ವಾಕ್ಯ, ವಾಕ್ಯದಿಂದ ಕತೆ, ಕವನ, ಲೇಖನ, ಒಂದು ಲೇಖನದಿಂದ ಒಂದು ಪುಸ್ತಕ, ಇವಿಷ್ಟು ಹಿಡಿದಿಡಲು ಸಾಧ್ಯವಾಗದ ಮಹತ್ವದ ಪಾತ್ರ ಮತ್ತು ಅವಳ ವ್ಯಕ್ತಿತ್ವವೇ ಅಂತಹದು. ಇಂತಹ ದೈವ ಸ್ವರೂಪಳಾದ ನನ್ನವ್ವ ಕುರಿತು ಲೇಖನ ಕಟ್ಟಿಕೊಡುವ ನನ್ನಿಂದ ಆಗದು. ಆದರೂ ನನ್ನ ತೊದಲು ನುಡಿಗಳಲ್ಲಿ ನನ್ನವ್ವನ ಕುರಿತು ಬರೆಯುವ ಪ್ರಯತ್ನ ಮಾಡಿರುವೆ. ಅವಳಿಗಾಗಿ ಬರೆದ ಈ ಕವನ ಇದು ಅವಳಿಗಾಗಿಯೇ ಅರ್ಪಣ. ಅವ್ವನ ಮಡಿಲು ಪ್ರೀತಿಯ ಕಡಲು, ಬಾಚಿ ಅಪ್ಪಿದೆ ಅವಳೆದೆ ಒಡಲು. ಗುಡುಗು ಮಿಂಚು ಪಡಿದ ಸಿಡಿಲು, ಎಲ್ಲ ನೋವನ್ನು ತಡಿದು ಹಿಡಿದು ತನಗೇನಾದರೂ ಆಗಲಿ ಎಂದು ಆ ಥರೆಯವಳು ತನ್ನ ಕಂದನ ನೋಡಲು. ಅವನ ಪ್ರೀತಿ ಅಂದರೆ ಸದಾ ಜೀವಂತ. ಅವಳ ಒಡಲಿನ ಮಡಿಲು ಲಾಲಿ ಹಾಡ್ದಂಗ, ಪ್ರೀತಿಯ ಕಡಲಲ್ಲಿ ತೇಲಿಸ್ದಂಗ. ಗುಡುಗು ಮಿಂಚು ಸಿಡಿಲು ಬಡಿದಾಗ ಅಪ್ಪಿಕೊಂಡು ಎಷ್ಟೇ ಭಯ ಇದ್ದರೂ, ನನಗೆ ಏನಾದರೂ ಆದರೂ ಆಗಲಿ, ನನ್ನ ಕಂದನಿಗೇನೂ ಆಗಬಾರ್ದೆಂದು ಬಯಸುವ ಜಗತ್ತಿನ ಏಕೈಕ ದೇವತೆ ಅಂದರೆ ಅದು ಅವ್ವ ಒಬ್ಬಳೇ. ನೋಡಿ, ಅವ್ವನ ಮನವು ಪ್ರೀತಿಯ ನಗುವು, ಸಾಟಿ ಇಲ್ಲ ಇವಳು ಕೊಡುವ ಒಲವು. ನೀನು ಬಿಟ್ಟರೂ ಅವಳು ಬಿಡಲು, ನೀ ಏನೇ ಮಾಡಿದರೂ ಸಹಿಸಿ ನುಂಗಿ ಕ್ಷಮಿಸುವ ಕರುಣಾಮಯಿ ತಾಯಿ ಅವಳು. ಅವಳ ಮನಸ್ಸು ಪರಿಮಳಿಸುವ ಹೂವು. ನೋಡಿ, ಅವನ ಮನಸ್ಸು ಹಾಲಿನಂತೆ ಇದ್ದಂಗೆ. ನಾವೆಷ್ಟೇ ನೋವು ಬೇಸರವನ್ನುಂಟು ಮಾಡಿದರೂ ಅವಳನ್ನು ತೊರೆದು ನೀ ದೂರ ಹೋದರೂ ಮತ್ತೆ ನಮ್ಮನ್ನು ಪ್ರೀತಿಯಿಂದ ಬಾ ನನ್ನ ಮುದ್ದಿನ ಪ್ರೀತಿಯ ಮಗನೇ ಎಂದು ಕರೆದು ಲಾಲಿಸಿ, ಪಾಲಿಸಿ, ಮುದ್ದಿಸಿ, ಪ್ರೀತಿಸಿ, ನಮ್ಮದು ಏನೇ ತಪ್ಪಿದ್ರೂ ತಪ್ಪು ಮಾಡಿದರೂ ಎಲ್ಲವನ್ನು ಕ್ಷಮಿಸುವ ಏಕೈಕ ಕರುಣಾಮಯಿ ತಾಯಿ ಅಂದರೆ ಅದು ಅವ್ವ ಒಬ್ಬಳೇ. ಅವ್ವನ ಕೈ ತುತ್ತು ದೇಹಕ್ಕೆ ತಾಕತ್ತು, ತುತ್ತಲೆ ಕೊಟ್ಟಳು ನಿನಗೆ ಕಸರತ್ತು. ಬಿಟ್ಟಿರಬೇಡ ಅವಳು ಸಿಗದ ಮುತ್ತು, ಅವಳಿಗಾಗಿ ಏನಾದರೂ ಮಾಡು ಇವತ್ತು. ಖುಷಿಯಾಗಿರಿಸು ಅವಳನ್ನು ಯಾವತ್ತು, ಇವಳಿಲ್ಲದೆ ಇಲ್ಲ ಈ ಜಗತ್ತು. ನೋಡಿ, ಅವ್ವನ ತುತ್ತು ಅಂದರೆ ಸಾಕ್ಷಾತ್ ದೇವರೇ ನಮಗೆ ಪ್ರಸಾದ ಉಣಬಡಿಸಿದಂತೆ. ಇನ್ನೊಂದು ಕಡೆ ಹೇಳ್ತಾರೆ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಎಂಬ ಮಾತಿನಂತೆ ಇಲ್ಲಿ ಅವ್ವ ಎನ್ನುವ ಈ ಜೀವಕ್ಕೆ ಜನ್ಮ ಕೊಟ್ಟವಳು, ಹೆಂಡತಿ ಆದವಳು, ಈ ಜೀವಕ್ಕೆ ಜೀವನ ಸಂಗತಿಯಾಗಿ ಬಂದವಳು. ಹಾಗೆ ತಿಳಿದು ನೋಡಿದರೆ ಇಬ್ಬರು ಹೆಣ್ಣೆ. ಆದರೆ ಅವ್ವನ ಪ್ರೀತಿಗೆ ಸರಿಸಮನಾಗಿ ನಿಲ್ಲುವ ಇನ್ನೊಂದು ಜೀವ ಜಗತ್ತಿನಲ್ಲೇ ಇಲ್ಲ. ಈ ಭೂಮಿ ಮೇಲೆ ಅವಳೇ ಮುತ್ತು, ಅವಳಿಂದಲೇ ಈ ಜಗತ್ತು.
ಎನ್ನುವ ಎಷ್ಟೋ ಸಾಲುಗಳನ್ನು ಬರೆದರೂ ಅದಕ್ಕೆ ಮಿತಿಯೇ ಇಲ್ಲ. ಈ ಅವ್ವನ ಪ್ರೀತಿ ತ್ಯಾಗದ ಮುಂದೆ ಯಾರ ತ್ಯಾಗವೂ ಸರಿಸಾಟಿ ಆಗೋದಿಲ್ಲ. ಅವಳಿಗೆ ಅವಳೇ ಸಾಟಿ ಎಂದು ನನ್ನವನ ಮುಂದೆ ಹೇಳಿಕೊಂಡಾಗ, ಅವಳು ನನ್ನ ಕಣ್ಣ ಮುಂದೆ ಬಂದು ನಿಂತಾಗ ಮನದಲ್ಲಿ ಸಾವಿರಾರು ನೋವುಗಳನ್ನಿಟ್ಟುಕೊಂಡು ಮೊಗದ ಮೇಲೆ ನಗುವನ್ನು ಬೀರಿ ಪ್ರೀತಿಯನ್ನು ಉಣಬಡಿಸುವ ನನ್ನವ್ವ ನನ್ನ ಪ್ರಾಣದೇವತೆ. ನಿತ್ಯ ಬದುಕಲಿ ಹತ್ತು ಹತ್ತು ಕಣ್ಣೀರಿನ ಹನಿಯನ್ನು ಸುರಿಸಿ ಕಷ್ಟದಲ್ಲೇ ಕಣ್ಣೀರನ್ನು ಕೈ ತೊಳೆದು ಟೀಕೆ ಕೊಂಕು ಮಾತು ಚುಚ್ಚು ಮಾತು ಅವಮಾನದಲ್ಲೇ ನಮ್ಮನ್ನು ಪ್ರೀತಿ ಮಮತೆ ಅಕ್ಕರೆಯಿಂದ ಬೆಳೆಸಿ ನಮ್ಮ ಬದುಕಿನ ಭಾರವನ್ನು ಹೊತ್ತು ಜೀವನ ನಡೆಸುತ್ತಿರುವ ನನ್ನವ್ವ ತನ್ನ ಜೀವನವನ್ನೇ ಹೇಳಿಕೊಂಡಾಗ ಅವಳ ಕಣ್ಣಲ್ಲಿ ತುಂಬಿಕೊಂಡು ಆನಂದದ ಕಂಬನಿ. ಅವಳ ಮಧುರ ಕಂಠದ ಧ್ವನಿಯಲ್ಲಿ ಅಂದು ಹೇಳಿದ ಮಾತು, ಮಗನೇ, ನನ್ನ ಜನ್ಮ ಸಾರ್ಥಕವಾಯಿತು. ನಾನಿಷ್ಟು ವರ್ಷಗಳ ಕಾಲ ಮಾಡಿದ ಕರ್ಮಕ್ಕೆ ಫಲ ಸಿಕ್ಕಿತೆಂದು ನನಗೆ ಹೇಳಿದಾಗ ನನಗೆ ಆನೆ ಬಲ ಬಂದಂತಾಯಿತು. ಮತ್ತು ನನ್ನಲ್ಲಿ ಒಂದು ಹೊತ್ತಿಗೆಯನ್ನು ಈ ಪ್ರಪಂಚಕ್ಕೆ ಅನಾವರಣಗೊಳಿಸಲು ದಾರಿಯಾಯಿತು. ಅದೇ ಅಂಧಕಾರಕ್ಕೊಂದು ಬೆಳಕು ಎನ್ನುವ ನನ್ನ ಚೊಚ್ಚಲ ಕೃತಿ ಆಯಿತು. ಇದಕ್ಕೆಲ್ಲ ಕಾರಣ ಅವಳೇ ಸ್ಫೂರ್ತಿ, ಅವಳೇ ಕೀರ್ತಿ, ಅವಳಿಂದಲೇ ನನಗೆ ಪ್ರಶಸ್ತಿ, ಅವಳೇ ನನ್ನ ಆಸ್ತಿ. ನನ್ನವನ ಕುರಿತು ಹೇಳುವುದಾದರೆ 1000 ಜನ್ಮ ಎತ್ತಿ ಬಂದರೂ, ಸಾಲು ಸಾಲಾಗಿ ಬರೆದರೂ, ಜಗಿಗೆ ಕೂಗಿ ಕೂಗಿ ಹೇಳಿದರೂ ಸಾಲದು. ಯಾಕೆಂದರೆ ಹುಟ್ಟುವಾಗ ಅಮ್ಮ, ಬೀಳುವಾಗ ಅಮ್ಮ, ಎದ್ದಾಗ ಅಮ್ಮ, ಗೆದ್ದಾಗ ಅಮ್ಮ, ಸೋತಾಗ ಅಮ್ಮ, ಎಲ್ಲದಕ್ಕೂ ಬೇಕು ಅಮ್ಮ. ಕಾರಣ ಅವಳಿಂದಲೇ ಈ ಜನ್ಮ ಎಂಬ ಮಾತು ಎಷ್ಟು ಸತ್ಯವೋ, ಜಗತ್ತಿನಲ್ಲಿ ಸಾವಿರಾರು ಜೀವಿಗಳಿಗೆ ಜೀವ ನೀಡುವ ಜಗದ ದಾತೆ, ಜನ್ಮದಾತೆ ಅಂದರೆ ಅದು ಅವ್ವ. ಈ ಅವ್ವ ಅನ್ನೋ ಪದ ತಾಯಿ, ಅಮ್ಮ, ಜನನಿ, ಅಬ್ಬೆ, ಹೆತ್ತಾಕೆ, ಹಡದವ್ವ, ಅಬ್ಬಿ, ಯವ್ವ, ಅಚ್ಚಿ, ಆಯಿ ಹೀಗೆ ಹಲವು ನಾಮಾಂಕಿತಗಳಿಂದ ಅವ್ವ ಎನ್ನುವ ಎರಡಕ್ಷರದ ಕನ್ನಡದ ಪದದಲ್ಲಿ ಧನ್ಯತೆ, ಶ್ರೇಷ್ಠತೆ ಅಡಗಿ ಅವಳಲ್ಲಿ ಸಹನೆ, ತ್ಯಾಗ, ಪ್ರೇಮ, ಮಮತೆ, ಕಾರುಣ್ಯ, ವಾತ್ಸಲ್ಯ, ಸಂಸ್ಕೃತಿ, ಸಂಸ್ಕಾರ, ಏಕತೆಯ ಭಾವ ತುಂಬಿ ಜಗತ್ತಿಗೆ ಬೆಳಕು ಚೆಲ್ಲುವ ಅವ್ವ ಎನ್ನುವ ಪದ ನಿಲುಕಲಾಗದ ನಕ್ಷತ್ರದಂತೆ. ಈ ಅವ್ವ ಎನ್ನುವ ಹೆಸರನ್ನು ದೇವರಲ್ಲ, ಯಾರಿಂದಲೂ ಅಳಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುತ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಹಾಗೆ ಎಂಥ ವಿಚಿತ್ರ ಸತ್ಯವೇನೆಂದರೆ, ಅವ್ವನ ಕುರಿತು ಸಾವಿರಾರು ಲೇಖನಗಳು ಹೊರಬಂದರೂ ಅದರಲ್ಲಿ ಮೂಡಿ ಬಂದ ಲೇಖನಗಳು ಬೇರೆ ಬೇರೆ ರೂಪ ತಾಳಿದ್ದರೂ, ಭಾವಗಳು ಬೇರೆ ಆಗಿದ್ದರೂ ಅಲ್ಲಿ ಇರುವವಳು ಒಬ್ಬಳೇ ಮಾತ್ರ, ಅವಳೇ ಆ ಅವ್ವ. ನೋಡಿ, ಈ ಭೂಮಿಯಲ್ಲಿ ಯಾವ ವಸ್ತುಗಳಿಗೂ ಬೆಲೆ ಕಟ್ಟಬಹುದು, ಆದರೆ ತಾಯಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅವಳ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಈ ಇಡೀ ವಿಶ್ವದಲ್ಲೇ ಸಾವಿರಾರು ಕೋಟಿ ಮಕ್ಕಳು, ಆ ಮಕ್ಕಳಿಗೆಲ್ಲ ತಾಯಿಯೇ ಒಬ್ಬಳು. ಆದರೆ ನನ್ನ ಜೀವನದಲ್ಲಿ ನನ್ನವ್ವನ ಪಾತ್ರ ಇದೆಯಲ್ಲ, ಅದು ತುಂಬ ದೊಡ್ಡದು. ಅವರು ತುಂಬ ಗಟ್ಟಿಯಾದ ಜೀವ. ನನ್ನ ತಂದೆಯವರು ತೀರಿ ಹೋದ ಮೇಲೆ ಬದುಕು ಬರಡಾದಂತಾಯಿತು. ಆದರೂ ಆ ನೋವನ್ನು ಪಕ್ಕಕ್ಕಿರಿಸಿ ನಮ್ಮ ಏಳು ಬೀಳು, ಸೋಲು ಗೆಲುವು, ನೋವು ನಲಿವು, ಸುಖ ದುಃಖ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತು ಹಣಕಾಸಿನ ವಿಚಾರವಾಗಲಿ, ಮನೆಯ ಜವಾಬ್ದಾರಿಯನ್ನು ನಿಯಂತ್ರಿಸುವುದಾಗಲಿ, ನಮ್ಮನ್ನು ಬೆಳೆಸುವುದರಲ್ಲಾಗಲಿ ಅವಳು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅದಕ್ಕೆ ಹೇಳುತ್ತಾರೆ, ಈ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರಿಲ್ಲ ಎನ್ನುವ ಮಾತು ಎಷ್ಟು ಸತ್ಯವೋ, ಅವಳ ಪ್ರೇಮ ತ್ಯಾಗವು ಅಷ್ಟೇ ಸತ್ಯ.
ಇಂತಹ ಅವ್ವನ ಪಡೆದ ನಾನೇ ಧನ್ಯ ಅಲ್ಲ, ಜಗತ್ತೇ ಧನ್ಯ ಎಂದರೆ ತಪ್ಪಾಗಲಾರದು. ನಾನು ನನ್ನ ಹುಟ್ಟಿನಿಂದ ಹಿಡಿದು ಬೆಳೆದು ದೊಡ್ಡವನಾಗಿ ಇಂದು ನಾನು ನನ್ನ ಬದುಕಿನಲ್ಲಿ ಏನಾದರೂ ಅಲ್ಪ ಸಾಧನೆ ಮಾಡಿ ಗೆಲುವನ್ನು ಕಂಡಿದ್ದರೆ, 4 ಜನರಿಗೆ ಚಿರಪರಿಚಿತರಾಗಿದ್ದರೆ, ಹಲವಾರು ಸನ್ಮಾನ ಪ್ರಶಸ್ತಿಗಳನ್ನು ಪಡೆದಿದ್ದರೆ, ಜನಮನ್ನಣೆ ಗಳಿಸಿದ್ದರೆ ಅದಕ್ಕೆ ಕಾರಣ ನನ್ನವ್ವ ನನಗೆ ಕೊಟ್ಟ ಭಿಕ್ಷೆ. ಏಕೆಂದರೆ ನನ್ನವ್ವನ ಸಾಧನೆ, ಬೋಧನೆ, ಚಿಂತನೆ, ಲಾಲನೆ, ಪಾಲನೆ, ಯಾತನೆ, ಅವಳ ಈ ಎಲ್ಲ ಪರಿತ್ಯಾಗದ ಮುಂದೆ ನನ್ನ ಸಾಧನೆ ಬಹಳ ವಿರಳ. ಅವಳೇ ನನ್ನ ಬದುಕಿಗೆ ಸಿಕ್ಕ ವಜ್ರದ ಹವಳ. ನಮಸ್ಕಾರಗಳು.